ವಾಯುಪುತ್ರ ಬಜರಂಗಿ ಆಂಜನೇಯ ಹಾಗೂ ಶಿವನ ವಂಶವಾದಂತಹ ಶ್ರೀರಾಮನ ಭಕ್ತ ಈ ವಾಯುಪುತ್ರ ಇಂದಿಗೂ ಕೂಡ ಅಮರವಾಗಿದ್ದು ಜೀವಂತವಾಗಿದ್ದಾರ. ನಮಸ್ಕಾರ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇದೇ ರೀತಿಯಾದಂತಹ ಹೊಸ ಅಪ್ಡೇಟ್ಗಳು ನಿಮಗೆ ಬೇಗನೆ ಬಂದು ತಲುಪುತ್ತೆ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ಅತ್ಯಂತ ಬುದ್ಧಿಶಾಲಿ, ಶಕ್ತಿಶಾಲಿ ಹಾಗೂ ಎಷ್ಟೋ ಭಕ್ತರನ್ನು ಈಗಲೂ ಕೂಡ ಕಾಪಾಡುತ್ತಿರುವಂತಹ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನ ಅಂಶದಿಂದ ಜನಿಸಿದ್ದಾರೆ ಅನ್ನೋದು ಕೇಳಿಬರುತ್ತೆ. ಹಾಗೂ ಈ ಅಂಜನಿ ಪುತ್ರ ಹನುಮಂತನನ್ನು ಯಾರಿಗೂ ಕೂಡ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಹಿಂದಿನ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಅಂತಹ ಮತ್ತೊಬ್ಬ ಹನುಮ ಹುಟ್ಟಲು ಸಾಧ್ಯವಿಲ್ಲ ಅಂತಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಮಾಯಣದಲ್ಲಿ ಬರುವಂತಹ ಹನುಮಂತ ಆತನ ಪೂರ್ತಿ ಶಕ್ತಿಯನ್ನು ಬಳಸಲಿಲ್ಲ. ಆಗ ಏನಾದರೂ ಹನುಮಂತ ತನ್ನ ಪೂರ್ತಿ ಶಕ್ತಿಯನ್ನು ಬಲ್ಲಿದ್ದವನಾಗಿದ್ದು ಎಲ್ಲ ಶಕ್ತಿಯನ್ನು ಬಳಸಿದ್ದರೆ ಪೂರ್ತಿ ಶ್ರೀಲಂಕಾವನ್ನೇ ಆಗಲೇ ಭಸ್ಮ ಮಾಡುವಂತಹ ಶಕ್ತಿ ಹನುಮನಲ್ಲಿತ್ತು. ಹಾಗೂ ಈ ಅಂಜನಿ ಪುತ್ರ ಹನುಮ ಅಮರತ್ವದ ವರದಾನವನ್ನು ಪಡೆದಿದ್ದಾರೆ ಎನ್ನುವಂಥದ್ದು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ಅಂತಾರೆ. ಈ ತ್ರೇತಾಯುಗದ ರಾಮಾಯಣದ ನಂತರ ಹನುಮಂತ ಏನಾದ, ಅವರು ಇಂದಿಗೂ ಇದ್ದಾರಾ ಅನ್ನುವಂತ ಪ್ರಶ್ನೆ ಎಷ್ಟೋ ಭಕ್ತರಲ್ಲಿ ಇಂದಿಗೂ ಕೂಡ ಕಾಡ್ತಾ ಇದೆ. ಅದಕ್ಕೆ ಉತ್ತರವೇನೆಂದ್ರೆ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅವತಾರ ಮುಗಿಸಿದ ನಂತರ ಅಯೋಧ್ಯೆಯಲ್ಲೇ ಇದ್ದರು ಅನ್ನುವಂಥದ್ದು ರಾಮಾಯಣದಲ್ಲಿ ಹೇಳ್ತಾರೆ. ನಂತರ ಹನುಮಂತ ವನ ಮತ್ತು ಕಾಡೇ ತನ್ನ ವಾಸಸ್ಥಳ ಎಂದು ಭಾವಿಸಿ ಅಲ್ಲಿಗೆ ಹೋಗ್ತಾನೆ. ನಂತರ ಅಲ್ಲಿ ತ್ರೇತಾಯುಗದ ಅಂತ್ಯವಾಗುತ್ತೆ. ಅದರ ನಂತರ ದ್ವಾಪರ ಯುಗ ಶುರುವಾಗುತ್ತೆ. ಹಾಗೂ ಈ ದ್ವಾಪರ ಯುಗದಲ್ಲೂ ಕೂಡ ಹನುಮಂತ ಅಸ್ತಿತ್ವದಲ್ಲಿದ್ದಾನೆ ಎನ್ನುವಂಥದ್ದು ಕೇಳಿ ನಿಮಗೆ ಆಶ್ಚರ್ಯವಾಗಬಹುದು. ಹಾಗೂ ಇದಕ್ಕೆ ಪುರಾವೆಯಾಗಿ 2 ಸಂಗತಿಗಳು ಇವೆ. ಅದರಲ್ಲಿ ಮೊದಲನೇ ಸಂಗತಿ ಏನಂದ್ರೆ, ಪಾಂಡವರಲ್ಲಿ ಒಬ್ಬನಾದ ಭೀಮನ ಅಹಂಕಾರವನ್ನು ಮುರಿಯಲೆಂದೇ ಹನುಮಂತ ಇದ್ದರು ಅಂತಾರೆ. ಹಾಗೂ ಎರಡನೇ ಸಂಗತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ಅರ್ಜುನನ ರಥದ ಮೇಲೆ ಲಾಂಛನದಂತೆ ಕುರುಕ್ಷೇತ್ರ ಯುದ್ಧವು ಅಂತ್ಯವಾಗುವವರೆಗೂ ಅರ್ಜುನ ಮತ್ತು ಕೃಷ್ಣನ ಜೊತೆಯಲ್ಲಿ ಆ ರಥದಲ್ಲಿ ಇದ್ರು ಅನ್ನಲಾಗುತ್ತದೆ. ಇದರ ಅರ್ಥ ಧರ್ಮ ಮತ್ತು ಭಕ್ತಿ ನಿಷ್ಠೆ ಎಲ್ಲಿರುತ್ತೋ ಅಲ್ಲಿ ಈ ಅಂಜನಿ ಪುತ್ರ ವಾಯುಪುತ್ರ ಹನುಮ ಇದ್ದೇ ಇರ್ತಾರೆ. ಹಾಗೂ ಈಗ ನಾವು ದ್ವಾಪರ ಯುಗದಲ್ಲಿ ಹನುಮಂತ ಇರುವಂತಹ ಪುರಾವೆಗಳನ್ನ ನೋಡಿದ್ವಿ. ಹಾಗೂ ಈ ಕಲಿಯುಗದಲ್ಲಿಯೂ ಕೂಡ ಹನುಮಂತ ಇದ್ದಾನೆ ಅನ್ನುವಂಥದ್ದು ಎಷ್ಟು ಸತ್ಯ ನೋಡಿ. ನಮಗೆ ತಿಳಿದಂತಹ ಮಾಹಿತಿ ಪ್ರಕಾರ ಚೀನಾ, ಇಂಡೋನೇಷ್ಯಾದಂತಹ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಈ ಅಂಜನಿ ಪುತ್ರನನ್ನು ನೋಡಬಹುದಾಗಿದೆ. ಚೀನಾದಲ್ಲಿ ದಿ ಮಂಕಿ ಕಿಂಗ್ ಎನ್ನುವಂತ ಹೆಸರಿನಲ್ಲಿ ದೇವಸ್ಥಾನವಿದೆ. ಹಾಗೂ ಇಂದಿಗೂ ಕೂಡ ಜನರು ಅಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೆ. ಅವರು ನೋಡೋದಕ್ಕೆ ಹನುಮಂತನ ಹಾಗೆಯೇ ಹೋಲಿಕೆಯನ್ನ ಹೂಡಿದ್ದಾರೆ. ಹಾಗೂ ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಮತ್ತು USA ಹನುಮನ ಶಕ್ತಿಯ ಎಷ್ಟೋ ಕಥೆಗಳು ಈಗಲೂ ಹರಿದಾಡುತ್ತವೆ. ಹಾಗೂ ಈ ಎಲ್ಲ ಮಾಹಿತಿಗಳನ್ನು ನೋಡಿದ್ರೆ ಹನುಮಂತನು ಈಗಲೂ ಕೂಡ ಜೀವಂತವಾಗಿದ್ದಾರೆ ಅನ್ನುವಂಥದ್ದು ಕಂಡು ಬರುತ್ತೆ. ಹಾಗೂ ಇನ್ನೊಂದು ಘಟನೆ ಏನಂದ್ರೆ, 14ನೇ ಶತಮಾನದಲ್ಲಿ ಋಷಿ ಮಧ್ವಾಚಾರ್ಯರು ಹನುಮನನ್ನು ಪ್ರತ್ಯಕ್ಷವಾಗಿ ನೋಡಿ ಅದರ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಮತ್ತು ತುಳಸಿದಾಸರು ಹೇಳುವ ಪ್ರಕಾರ ರಾಮಚರಿತ ಮಾನಸ ಬರೆಯಲು ವಾಯುಪುತ್ರ ಹನುಮಂತನೇ ಪ್ರೇರೇಪಿಸಿದ್ದಾರೆ ಅಂತ ಹೇಳಬರುತ್ತೆ. ಅಷ್ಟೇ ಅಲ್ಲ, ಬಹಳಷ್ಟು ಈ ರೀತಿಯಾದಂತಹ ಉದಾಹರಣೆಗಳು ಕಂಡು ಬರುತ್ತೆ. ಹಾಗೂ ರೋಮಾಂಚನಕಾರಿಯಾದಂತಹ ಒಂದು ವಿಷಯವನ್ನ ಹೇಳೋದಾದ್ರೆ, ಶ್ರೀಲಂಕಾದ ಕಾಡಿನಲ್ಲಿ ಮಾತಂಕ ಕಬೆ ಎಂಬ ಜನಾಂಗವು ವಾಸಸ್ಥಾನ ಮಾಡ್ತದೆ. ಇವರೆಲ್ಲರೂ ಯಾವುದೇ ಸಾಧು ಸಂತರಿಗೂ ಕಮ್ಮಿ ಇಲ್ಲ. ಮಾತಂಕ ಕಪಿಲೆ ಜನಾಂಗದ ಇವರು ಮಾನಸಿಕ ಕ್ಷಮತೆ ಮತ್ತು ವಿಲಕ್ಷಣ ಗುಣಗಳು ಅವರಲ್ಲಿ ಬಹಳ ಶಕ್ತಿಶಾಲಿ ಇದೆ ಅಂತ ಕೇಳಬರುತ್ತದೆ. ಅಂಜನಿ ಪುತ್ರನು ಪ್ರತಿ 41 ವರ್ಷದ ನಂತರ ಈ ಜನಾಂಗದ ಜೊತೆ ವಾಸಿಸಲು ಬರ್ತಾರೆ ಮತ್ತು ಜ್ಞಾನ ಬೋಧನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಇಂದಿಗೂ ಕೂಡ ಕೇಳು ಬರುತ್ತದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಶ್ರೀಲಂಕಾ ಮತ್ತು ದಕ್ಷಿಣ ಭಾರತದಲ್ಲಿ ದೊಡ್ಡದಾದ ಪಾದದ ಗುರುತನ್ನ ನೀವು ನೋಡಬಹುದು. ಹಾಗೂ ಈ ಎಲ್ಲ ಸಂಗತಿಗಳನ್ನ ನೋಡ್ತಾ ಹೋದ್ರೆ ಹನುಮ ಇಂದಿಗೂ ಕೂಡ ಆ ಹಿಮಾಲಯದ ಬೆಟ್ಟಗಳಲ್ಲಿ ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಅನ್ನುವಂಥದ್ದು ಹರಿದಾಡುತ್ತೆ. ಈ ಎಲ್ಲ ವಿಷಯಗಳು ಎಷ್ಟು ಮಾತ್ರಕ್ಕೆ ಸತ್ಯ, ಎಷ್ಟು ಸುಳ್ಳು ಅನ್ನುವಂಥದ್ದು ಇಂದಿಗೂ ಕೂಡ ಯಾರಿಗೂ ತಿಳಿದಿಲ್ಲ. ಎಲ್ಲರ ಭಕ್ತಿಗನುಗುಣವಾಗಿ ಈ ಮಾತುಗಳು ಹರಿದಾಡುತ್ತವೆ. ಆದರೆ ಆ ಹನುಮಂತನ ಶಕ್ತಿ ಇಂದಿಗೂ ಕೂಡ ಎಲ್ಲರ ಮನದಲ್ಲಿ ಅಷ್ಟೇ ಗಟ್ಟಿಯಾಗಿ ಬಲಶಾಲಿಯಾಗಿ ಮನಸ್ಸಿನಲ್ಲಿ ಕುಳಿತುಕೊಂಡಿದೆ.